ಹಲೋ ಗಾಯ್ಸ್, ರಿತೀಶ್ ಫುಡ್ಗೆ ಮತ್ತೆ ಸ್ವಾಗತ. ಇವತ್ತು ನಾವು ಹಾಗಲಕಾಯಿ ಪಲ್ಯ ಮಾಡ್ತಿದ್ದೇವೆ. ಈ ಹಾಗಲಕಾಯಿ ಪಲ್ಯ ಅಂತ ಹೇಳಿದರೆ ಒಂದು 90% ಜನರು ಅದನ್ನು ಹೇಟೆ ಮಾಡ್ತಾರೆ. ಬಟ್ ಈ ಹಾಗಲಕಾಯಿಯಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ಗಳಿದೆ. ಈವನ್ ಶುಗರ್ ಇದ್ದವರಿಗೆ ಇದು ಬೆಸ್ಟ್ ಒಂದು ತರಕಾರಿ ಅಂತಲೇ ಹೇಳ್ಬೋದು. ಹಾಗೆಯೇ ಹೊಟ್ಟೆ ಸಮಸ್ಯೆ ಅಂದರೆ ಡೈಜೆಷನ್ ಪ್ರಾಬ್ಲಮ್ ಏನಿರುತ್ತೆ ನೋಡಿ, ಅವ್ರಿಗೆ ಇದೊಂದು ರಾಮಬಾಣವೇ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೇನೆ ನ್ಯಾಚುರಲ್ ಆಗಿ ಒಂದು ಬ್ಲಡ್ ಪ್ಯೂರಿಫಿಕೇಶನ್ ಮಾಡುತ್ತೆ ಇದು. ಹಾಗೆಯೇ ಈಗಿನ ಕಾಲಘಟ್ಟದಲ್ಲಿ ಫ್ಯಾಟಿ ಲಿವರ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿದೆ. ಇದು ಲಿವರ್ ಡಿಟಾಕ್ಸಿಫಿಕೇಶನ್ ಕೂಡ ಹೆಲ್ಪ್ ಮಾಡುತ್ತೆ. ಬನ್ನಿ ಈ ಹಾಗಲಕಾಯಿ ಪಲ್ಯನ ಕೈ ಬರ್ದಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಮೊದಲಿಗೆ 3 ಹಾಗಲಕಾಯಿ, 1 ಆಲೂಗಡ್ಡೆ, 2 ಟೊಮೆಟೊ, ಮತ್ತು 1 ಈರುಳ್ಳಿ, ಹಾಗೆ 10 ಎಸಳು ಬೆಳ್ಳುಳ್ಳಿ, ಮತ್ತು 50 ಗ್ರಾಮ್ ಅಷ್ಟು ನೆನೆಸಿಡ್ಕೊಂಡಿರೋ ಸೋಯಾ. ಹಾಗೆ ಈ ಸೋಯಾ ಹಾಗೆ ಆಲೂಗಡ್ಡೆ ಯಾಕಂದರೆ ಈ ಸೋಯಾ ಮತ್ತು ಆಲೂಗಡ್ಡೆ ಹಾಗಲಕಾಯಿ ಕೈ ಅಂಶ ಹೀರ್ಕೊಳ್ಳೋದ್ರಿಂದ ಪಲ್ಯ ಅಷ್ಟು ಕೈ ಆಗಿರೋದಿಲ್ಲ. ಮತ್ತು ಸೋಯಾ ಏನಿದೆ ಇದೊಂದು ಬೆಸ್ಟ್ ಪ್ರೋಟೀನ್ ಸೋರ್ಸ್ ಅಂತಲೂ ಹೇಳ್ಬೋದು. ನಂತರ ಈ ತರಕಾರಿನೆಲ್ಲ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಒಂದು ಪಾತ್ರೆಯನ್ನು ತಗೊಂಡು ಪಾತ್ರೆಗೆ ಒಂದು 2 ಸ್ಪೂನ್ನಷ್ಟು ಎಣ್ಣೆನ ಹಾಕಿ, 1 ಸ್ಪೂನ್ನಷ್ಟು ಸಾಸಿವೆ, ಹಾಗೆ 10 ಕರಿಬೇವಿನ ಎಲೆ ಹಾಕಿ, ನಂತರ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಆಮೇಲೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ಮಿನಿಟ್ಸ್ ಅದನ್ನು ಫ್ರೈ ಆಗಿ ಹೋಗ್ಬಿಡಿ ಈರುಳ್ಳಿನ. 5 ಮಿನಿಟ್ಸ್ ಫ್ರೈ ಆದಮೇಲೆ ಈರುಳ್ಳಿನ ಆಮೇಲೆ ಟೊಮೆಟೊನ ಹಾಕಿ ಇದನ್ನು ಸ್ವಲ್ಪ ಒಂದು 5 ನಿಮಿಷ ಬಾಯ್ಲ್ಡ್ ಆಗಿ ಹೋಗ್ಬಿಡಿ ಚೆನ್ನಾಗಿ. ಈರುಳ್ಳಿ ಈ ಥರ ಬ್ರೌನ್ ಕಲರ್ಗೆ ಬಂದು ಟೊಮೆಟೊ ನೀರಿನ ಅಂಶ ಎಲ್ಲ ಬಿಟ್ಟಾದಮೇಲೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿ ಹಾಗೆಯೇ ಆಲೂಗಡ್ಡೆನ ಅದಕ್ಕೆ ಹಾಕಿ ಎಲ್ಲದನ್ನ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಂಪ್ಲೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಸ್ಪೂನ್ನಷ್ಟು ಅರಿಶಿಣದ ಪುಡಿ, 1 ಸ್ಪೂನ್ನಷ್ಟು ಖಾರದ ಪುಡಿ, ಹಾಗೆ 2 ಸ್ಪೂನ್ನಷ್ಟು ಪಲ್ಯದ ಪುಡಿ. ಈ ಪಲ್ಯದ ಪುಡಿನ ನಾವೇ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು. ಈ ಪಲ್ಯದ ಪುಡಿನ ನೀವು ವೆಜ್ ಪಲ್ಯಕ್ಕಾಗಿರ್ಬೋದು, ಇಲ್ಲ ಚಿಕನ್ ಸುಕ್ಕ, ಇಲ್ಲ ಫಿಶ್ ಫ್ರೈ ಮಾಡೋದಾದ್ರೂ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಸಾಂಬಾರು, ರಸಮ್ ಯಾವುದಕ್ಕೂ ಕೂಡ ಹಾಕ್ಕೊಳ್ಬೋದು ಇದನ್ನು. ಈ ಪಲ್ಯದ ಪುಡಿ ಹೇಗೆ ಮಾಡೋದು ಅಂತ ಬೇಕಿದ್ರೆ ಕಮೆಂಟ್ ಮಾಡಿ, ಅದನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ, ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. ಆ ಪಲ್ಯದ ಪುಡಿನ ಹಾಕಿ ಚೆನ್ನಾಗಿ ಒಂದ್ಸಲ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 2 ಗ್ಲಾಸಷ್ಟು ನೀರನ್ನು ಹಾಕಿ ಅದಕ್ಕೆ 1 ಚಮಚದಷ್ಟು ಬೆಲ್ಲನ ಹಾಕಬೇಕು. ಬೆಲ್ಲ ಯಾಕಂದರೆ ಸ್ವಲ್ಪ ಕೈ ಅಂಶ ಹೋಗುತ್ತೆ ಬೆಲ್ಲ ಹಾಕೋದ್ರಿಂದ. ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಾದಮೇಲೆ ಆಲ್ರೆಡಿ ನೈಟ್ ನಾವು ನೆನೆಸಿಡ್ಕೊಂಡಿರೋ ಸೋಯಾನ ಅದಕ್ಕೆ ಹಾಕಬೇಕು. ಸೋಯಾನ ಹಾಕಿ ಒಂದ್ಸಲ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 10ರಿಂದ 15 ನಿಮಿಷ ಅದನ್ನು ಚೆನ್ನಾಗಿ ಬಾಯ್ಲ್ಡ್ ಆಗಿ ಹೋಗ್ಬೇಡಿ. 15 ನಿಮಿಷ ಬಾಯ್ಲ್ಡ್ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡು ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಸೂಪರ್ ಹೆಲ್ದಿ ಆ್ಯಂಡ್ ಹೈ ಪ್ರೋಟೀನ್ ಹಾಗಲಕಾಯಿ ಪಲ್ಯ ರೆಡಿ ಟು ಈಟ್. ಇದೇ ಥರದ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ರಿತೀಶ್ ಫುಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು.